ನಾವು ಯಾವುದೇ ಒಂದು ನುಡಿಯನ್ನು ತೆಗೆದುಕೊಂಡರೂ ಆ ನುಡಿಯಲ್ಲಿ ಪದಗಳಿರ್ತವೆ. ಆ ಪದಗಳು ಸೇರಿ ಸೊಲ್ಲುಗಳಾಗ್ತವೆ. ಈ ಪದಗಳು ಮತ್ತು ಸೊಲ್ಲುಗಳನ್ನ ಪ್ರತಿಯೊಂದು ನುಡಿಯಲ್ಲೂ ನಾವು ಕಾಣಬಹುದು. ಮನುಷ್ಯರು ಮಾತನಾಡುವ ಎಲ್ಲ ನುಡಿಗಳಲ್ಲೂ ಕೂಡ ಪದಗಳು ಸೊಲ್ಲುಗಳು ಇದ್ದೇ ಇರ್ತವೆ. ಈ ಒಂದು ಮನುಷ್ಯರು ಆಡುವಂತಹ ನುಡಿಗಳಲ್ಲಿ ಏನೊಂದು ಆ, ಪದಗಳು ಮತ್ತು ಸೊಲ್ಲುಗಳಿದ್ದಾವೆ, ಇವುಗಳ ರಚನೆ ಹೇಗಿರುತ್ತೆ, ಒಳ ರಚನೆ ಹೇಗಿರುತ್ತೆ ಅನ್ನುವಂಥನ್ನ ತಿಳಿಯುವ ಒಂದು ಪ್ರಯತ್ನವನ್ನ ಮನುಷ್ಯರು ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ಈಗ ಸಂಸ್ಕೃತವನ್ನು ತೆಗೆದುಕೊಂಡ್ರೆ ಸಂಸ್ಕೃತದಲ್ಲಿ ಬರ್ತಕ್ಕಂಥ ಪದಗಳು, ಸೊಲ್ಲುಗಳು ಅಂದ್ರೆ ವಾಕ್ಯಗಳು, ಇವುಗಳನ್ನ ಅರಿಯುವಂತ ಒಂದು ಪ್ರಯತ್ನವೇ ವ್ಯಾಕರಣ. ಇಂಗ್ಲಿಷ್ ತಗೊಂಡಿದ್ರೆ ಇಂಗ್ಲಿಷ್ ನುಡಿಯಲ್ಲಿ ಬರತಕ್ಕಂಥ ಪದಗಳು, ಅದರಲ್ಲಿ ಬರತಕ್ಕ ಸೊಲ್ಲುಗಳು, ಸೆಂಟೆನ್ಸಸ್ ಇವೇನಿದೆ, ಇವುಗಳನ್ನ ಅರಿಯುವಂತ ಒಂದು ಪ್ರಯತ್ನವೇ ಗ್ರಾಮರ್. ಹಾಗಿದ್ದ ಮೇಲೆ ಕನ್ನಡದಲ್ಲಿ ಅದನ್ನ ಏನಂತಾರೆ ಅಂತ ಕೇಳಿದ್ರೆ, ಕನ್ನಡದ ಪದಗಳು ಮತ್ತು ಸೊಲ್ಲುಗಳನ್ನ ಅರಿಯುವಂತ ಒಂದು ಪ್ರಯತ್ನವನ್ನ ಸೊಲ್ಲರಿಮೆ ಅಂತ ನಾವು ಕರಿತೀವಿ. ಹಾಗಾಗಿ ಕನ್ನಡದ ಸೊಲ್ಲರಿಮೆ ಅಂತ ಏನ್ ಹೇಳ್ತೀವಿ, ಅದು ಸಂಸ್ಕೃತದ ವ್ಯಾಕರಣ ಮತ್ತು ಇಂಗ್ಲಿಷ್ನ ಗ್ರಾಮರ್ ಇವೆರಡಕ್ಕೂ ಕೂಡ ಸಾಟಿಯಾಗಿರುವಂತಹ ಒಂದು ಪದ. ಕನ್ನಡ ವ್ಯಾಕರಣ ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅಂದ್ರೆ, ನಾವು ಸಂಸ್ಕೃತದ ಸೊಲ್ಲರಿಮೆಯನ್ನ ನಾವು ಕನ್ನಡಕ್ಕೆ ಹೊಂದಿಸುವಂತ ಪ್ರಯತ್ನ ಆಗುತ್ತೆ. ಕನ್ನಡಕ್ಕೆ ತನ್ನದೇ ಆಗಿರುವಂತಹ ಒಂದು ಸೊಲ್ಲರಿಮೆ ಇದೆ. ಆ ಹೆಸರನ್ನ ನಾವು ಹೆಚ್ಚಾಗಿ ಬಳಸಬೇಕು.